ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಆದರೆ ಈ ಟ್ರೈಲರ್ ನೋಡುವಾಗ ಇದು ಕನ್ನಡ ಸಿನಿಮಾ ಟ್ರೈಲರಾ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಮೊದಲಿಗೆ ಟಾಕ್ಸಿಕ್ ಸಿನಿಮಾದ ಟೀಸರ್ಗಳಾಗಿರ್ಬೋದು, ಗ್ಲಿಮ್ಸ್ಗಳಾಗಿರ್ಬೋದು ಎಲ್ಲವೂ ಸಹ ಹಸಿ ಹಸಿಯಾಗಿ ತೋರಿಸಿದ್ದರು. ಆದರೆ ಟ್ರೈಲರ್ನಲ್ಲಿ ಅಂತಹ ದೃಶ್ಯಗಳಿಗೆ ಕತ್ತರಿ ಹಾಕಿದ್ದಾರೆ. ಯಾವುದೇ ಹಸಿ ದೃಶ್ಯಗಳನ್ನು ಟ್ರೈಲರ್ನಲ್ಲಿ ತೋರಿಸಿಲ್ಲ. ಇನ್ನು ಟ್ರೈಲರ್ ಅಂತೂ ಹೆಸರಿಗೆ ತಕ್ಕಂಗೆ ಟಾಕ್ಸಿಕ್ ಅನ್ನೋದು ಕೇವಲ ಸಿನಿಮಾ ಹೆಸರಲ್ಲ. ಈ ಸಿನಿಮಾದಲ್ಲಿ ಯಶ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಸೀನಿಯರ್ ಯಶ್ ಹಾಗೂ ಜೂನಿಯರ್ ಯಶ್ ಇಬ್ಬರು ಕೂಡ ಟಾಕ್ಸಿಕ್. ಟ್ರೈಲರ್ನಲ್ಲಿ ಯಾವುದೇ ಸೀನ್ ನೋಡಿದರೂ ಸಹ ರಕ್ತ ಇಲ್ಲದೆ ಇರೋ ಸೀನ್ ಇಲ್ವೇ ಇಲ್ಲ ಎಂದು ಅನಿಸುತ್ತದೆ. ಇನ್ನು ಟ್ರೈಲರ್ನ ಸ್ಕ್ರೀನ್ ಪ್ಲೇ ಹಾಲಿವುಡ್ ಅಷ್ಟೇ. ಇನ್ನು ಸಿನಿಮಾದ ಸ್ಟೋರಿ ಏನು ಎಂದು ನೋಡುವುದಾದರೆ ಅದು ಎಲ್ಲರಿಗೂ ತಿಳಿದೇ ಇದೆ. ಆದರೂ ಸ್ವಲ್ಪ ಸಣ್ಣದಾಗಿ ಹೇಳ್ತೀನಿ. ಸ್ವತಂತ್ರ ಭಾರತದ ನಂತರ ಗೋವಾ ಪೋರ್ಚುಗೀಸರ ವಶದಲ್ಲಿರುತ್ತೆ. ಆ ಒಂದು ಟೈಮ್ ಲೈನ್ನಲ್ಲಿ ಪೋರ್ಚುಗೀಸರ ಆಡಳಿತದಲ್ಲಿರುವ ಪ್ರದೇಶದಲ್ಲಿ ನಡೆಯುವಂತಹ ಗ್ಯಾಂಗ್ಸ್ಟರ್ಗಳ ವಾರ್ ಹಾಗೂ ಡ್ರಗ್ ಮಾಫಿಯಾದ ಬಗ್ಗೆ ಟಾಕ್ಸಿಕ್ನ ಕಥೆಯನ್ನು ಹೆಣೆಯಲಾಗಿದೆ. ಇನ್ನು ಟ್ರೈಲರ್ನಲ್ಲಿರುವ ಸ್ಟೋರಿಯನ್ನು ನೋಡುವುದಾದರೆ ಸೀನಿಯರ್ ಯಶ್ ಒಬ್ಬ ಟಾಕ್ಸಿಕ್ ಮನುಷ್ಯ. ಇವನಿಗೆ ಯಾವುದೇ ಸಂಬಂಧ, ಭಾವನೆಗಳು ಯಾವುದರ ಬಗ್ಗೆಯೂ ತಿಳಿಯದ ಒಬ್ಬ ಟಾಕ್ಸಿಕ್ ಮನುಷ್ಯ. ಸೀನಿಯರ್ ಯಶ್ ಅವರು ನಾಯಕಿ ಪಾತ್ರದಲ್ಲಿ ನಟಿಸಿರುವ ಕಿಯಾರಾ ಅಡ್ವಾಣಿ ಅವರ ಪುತ್ರನಾಗಿ ಜೂನಿಯರ್ ಯಶ್ ಅವರು ಹುಟ್ಟುತ್ತಾರೆ. ಭಾವನೆಗಳು ಹಾಗೂ ಸಂಬಂಧಗಳ ಬೆಲೆ ತಿಳಿಯದ ಸೀನಿಯರ್ ಯಶ್ ಅವರಿಬ್ಬರನ್ನು ಕೈ ಬಿಡುತ್ತಾರೆ. ಇದಾದ ನಂತರ ಜೂನಿಯರ್ ಯಶ್ ಅವನ ತಂದೆಯ ಹಾಗೆಯೇ ಅವನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಒಬ್ಬ ಟಾಕ್ಸಿಕ್ ಹುಡುಗನಾಗಿ ಬೆಳೆದು ತನ್ನ ತಂದೆಯ ವಿರುದ್ಧವೇ ಸೇಡು ತೀರಿಸಿಕೊಳ್ಳುವ ಕಥೆಯನ್ನು ಈ ಸಿನಿಮಾದಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಹೇಳಿದ್ದಾರೆ. ಟ್ರೈಲರ್ನಲ್ಲಿ ತೋರಿಸಿದ ಹಾಗೆ ಸಿನಿಮಾದಲ್ಲಿ ನಟಿಸಿದ ಎಲ್ಲ ನಟಿಯರ ಪಾತ್ರಕ್ಕೂ ಸಹ ಈ ಕಥೆಯಲ್ಲಿ ತೂಕವಿದೆ ಎಂದು ಅನಿಸುತ್ತದೆ. ಆದರೆ ಅತಿ ಹೆಚ್ಚು ಟ್ರೈಲರ್ನಲ್ಲಿ ಅಟ್ರಾಕ್ಷನ್ ಮಾಡಿರುವವರು ಕಿಯಾರಾ ಅಡ್ವಾಣಿ ಹಾಗೂ ನಯನತಾರಾ. ಇನ್ನು ಸಿನಿಮಾದ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ಯಶ್ ಅವರ ಬಗ್ಗೆ ಮಾತನಾಡುವುದಾದರೆ ಅವರ ಹಾರ್ಡ್ ವರ್ಕ್ ಟ್ರೈಲರ್ನಲ್ಲಿ ಎದ್ದು ಕಾಣುತ್ತಿದೆ. ಒಂದೇ ಸಿನಿಮಾದಲ್ಲಿ ಒಬ್ಬನೇ ನಟ ತಂದೆ ಹಾಗೂ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲಿಯೂ ಸಹ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನೊಂದಿಗೆ. ಸೀನಿಯರ್ ಯಶ್ ಓಕೆ, ಅವರು ಮೊದಲಿಂದ ಹಾಗೆ ಇದ್ರು. ಆದರೆ ಜೂನಿಯರ್ ಯಶ್ ಅವ್ರನ್ನ ನೋಡಿದರೆ ಮಾತ್ರ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್, ಅವರ ಲುಕ್ ಹಾಗೂ ಗೆಟಪ್ ಮಾತ್ರ ಸೈಕ್ ಆಗಿದೆ. ಇಷ್ಟು ದಿನಗಳವರೆಗೂ ಯಶ್ ಅಂದರೆ KGF, ಕನ್ನಡ ಇಂಡಸ್ಟ್ರಿ ಅಂದರೆ KGF ಅಂತ ಹೇಳ್ತಿದ್ರು. ಆದರೆ ಟಾಕ್ಸಿಕ್ ಸಿನಿಮಾದ ನಂತರ ಯಶ್ ಅಂದರೆ ಟಾಕ್ಸಿಕ್, ಕನ್ನಡ ಇಂಡಸ್ಟ್ರಿ ಅಂದರೆ ಟಾಕ್ಸಿಕ್ ಎಂದು ಹೇಳ್ತಾರೆ. ಯಶ್ ಅವರ KGF ಸಿನಿಮಾ ಸಹ ಮರ್ತೋಗ್ಬಿಡಬೇಕು ಟಾಕ್ಸಿಕ್ ಸಿನಿಮಾ ಬಂದರೆ. ಇನ್ನು ಸಿನಿಮಾದ ಟೈಮ್ ಲೈನ್ 3 ಗಂಟೆ ಎಂದು ಹೇಳಲಾಗುತ್ತಿದೆ. ಆದರೆ ಇದರ ಬಗ್ಗೆ ಯಾವುದೇ ಖಚಿತತೆಯನ್ನು ಚಿತ್ರತಂಡ ನೀಡಿಲ್ಲ. ಹಾಗಾದರೆ ಸ್ನೇಹಿತರೆ, ಟ್ರೈಲರ್ ನೋಡಿದ ನಿಮಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇರುವ ಅಭಿಪ್ರಾಯ ಏನು ಎಂದು ಕಮೆಂಟ್ ಮಾಡಿ. ಹಾಗೂ ಇದೇ ತರನಾದ ಚಿತ್ರರಂಗದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.